ಅಲಾರಂ. ಈ ಅಲಾರಂ ಹ್ಯಾಂಡ್ಲು ಮಾಡೋದರಲ್ಲಿ 3-4 ಬ್ಯಾಚ್ ಇದೆ. ಬೆಳಿಗ್ಗೆ 5 ಗಂಟೆಗೆ ಅಲಾರಂ ರಿಂಗ್ ಆಗುತ್ತೆ, ಆಫ್ ಮಾಡಿ ಮಲ್ಕೋತೀವಿ. ಮತ್ತೆ 5-10 ನಿಮಿಷ ಬಿಟ್ಟು ಮತ್ತೆ ರಿಂಗ್ ಆಗುತ್ತೆ, ಮತ್ತೆ ಆಫ್ ಮಾಡಿ ಮಲ್ಕೋತೀವಿ. ಇದು ಮೊದಲನೇ ಬ್ಯಾಚ್. ಇನ್ನು 2ನೇ ಬ್ಯಾಚು, ಅದು ಬ್ರಹ್ಮಾಂಡ. ಅಲಾರಂ ಕೂಗಿದ್ದು, ಸ್ನೂಸ್ ಆಗಿದ್ದು, ಸೈಲೆಂಟ್ ಆಗಿದ್ದು ಯಾವುದೂ ಗೊತ್ತೇ ಆಗಿರಲ್ಲ. ಅಪ್ರತಿಮ ನಿದ್ದೆ ಈ 2ನೇ ಬ್ಯಾಚ್ದು. ಆದರೂ ಪ್ರತಿದಿನ ಅಲಾರಂ ಸೆಟ್ ಮಾಡ್ತಾರೆ. ಯಾಕೆ ಅಂತ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ಇನ್ನು 3ನೇ ಬ್ಯಾಚ್ ಏನೋ ಅಲಾರಂ ಇಡಲ್ಲ, ಬೆಳಗ್ಗೆ ಬೇಗ ಏಳಲ್ಲ. ಅಲಾರಂ ಇಟ್ಟರೂ ಫೋನ್ ಸೈಲೆಂಟ್ಗೆ ಹಾಕಿ ದೂರ ಇಡ್ತಾರೆ. ಇಲ್ಲ ನಡುರಾತ್ರಿ ಎಚ್ಚರ ಆದಾಗ ಅಲಾರಂ ರಿಂಗ್ ಆಗೋ ಮೊದಲೇ ಆಫ್ ಮಾಡಿ ಮಲ್ಕೋತಾರೆ. ಆರೋಗ್ಯವೇ ಭಾಗ್ಯ ಅಂತ. ಆದರೆ 4th ಬ್ಯಾಚ್ ಇದೆಯಲ್ಲ, ಅವರ ಖದರ್ ಕ್ಲಾಸ್ ಆಗಿರುತ್ತೆ. ದೇ ಆರ್ ಲೈಕ್ ಈಗಲ್ಸ್. ಅವರ ಗುರಿ ಮತ್ತು ಕನಸು ನಿದ್ರೆಯಿಂದ ಯಾವತ್ತೂ ಹಾಳಾಗಲ್ಲ. ಅವರು ಫೇಲ್ ಆಗ್ಬೋದು, ಬಟ್ ದೇ ನೆವರ್ ಗಾಟ್ ಡಿಸ್ಟ್ರಾಕ್ಟೆಡ್ ಬೈ ಎನಿಥಿಂಗ್. ಅಲಾರಂ ರಿಂಗ್ ಆಗೋ ಮುಂಚೆನೇ ಅಥವಾ 2 ಮಿನಿಟ್ಸಲ್ಲಿ ಎದ್ದು ಆಕ್ಟಿವ್ ಆಗಿ ಹೋಗ್ತಾರೆ. ಸಕ್ಸಸ್ ಫೇಲ್ಯೂರ್ನ ಕನ್ಸಿಡರ್ ಮಾಡದೆ ದೇ ವರ್ಕ್. ನಾವು ಯಾವುದೇ ಇಂಡಸ್ಟ್ರಿ ಎಕ್ಸಾಂಪಲ್ ಆಗಿ ತಗೊಂಡ್ರು ಮ್ಯಾಕ್ಸಿಮಮ್ ಈ 4th ಬ್ಯಾಚ್ ಅವರೇ ಅಚೀವರ್ಸ್ ಆಗಿರ್ತಾರೆ. ಶಂಕರ್ ನಾಗ್ ಅವರ ಮಾತಿದೆಯಲ್ಲ, ಸತ್ತಾಗ ಮಲಗೋದು ಇದ್ದೇ ಇದೆ, ಬದುಕಿದ್ದಾಗ ಏನಾದರೂ ಸಾಧಿಸು ಅಂತ. ಸ್ವಾಮಿ ವಿವೇಕಾನಂದ ಹೇಳಿದ್ರಲ್ಲ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಈ ರೀತಿಯ ಮಾತುಗಳನ್ನೆಲ್ಲ ವೆರಿ ಸೀರಿಯಸ್ ಆಗಿ ತಗೊಂಡು ಓಡ್ತಾ ಇರ್ತಾರೆ. ಪ್ರಾಬ್ಲಮ್ಸ್ ಬಂದರೆ ವಾಟರ್ ಥರ ಹೇಗೆ ಅಡ್ಜಸ್ಟ್ ಆಗಬೇಕು ಅಥವಾ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾರೆ. ಮತ್ತೊಬ್ಬರನ್ನು ಯಾವತ್ತೂ ದೂರಲ್ಲ. ದೇ ಡೋಂಟ್ ಕಂಪ್ಲೈನ್, ದೇ ಅಡ್ಮಿಟ್ ದೇರ್ ಮಿಸ್ಟೇಕ್ ಆ್ಯಂಡ್ ದೇ ಮೂವ್ ಆನ್ ವಿತ್ ಸೆಲ್ಫ್ ಅನಾಲಿಸಿಸ್, ಸೆಲ್ಫ್ ರಿಪೇರ್. ಕಾನ್ಸೆಪ್ಟ್ ಏನಂದರೆ, ನೋಬಡಿ ಈಸ್ ಪರ್ಫೆಕ್ಟ್. ನಮ್ಮ ವರ್ಕ್ ಬಗ್ಗೆ ನಾವು ಪ್ಯಾಷನೆಟ್ ಆಗಿದ್ದರೆ ಎಲ್ಲವೂ ಸಾಧ್ಯ. ನನ್ನ ಐಡಿಯಾಲಜಿ ಏನಂದರೆ, ಅಲಾರಂ ಈಸ್ ಎ ಗಾಡ್. ಅಲಾರಂ ದೇವರು ಪ್ರತಿದಿನ ನಮ್ಮನ್ನು ಎಬ್ಬಿಸಿ, ದಿನ ಎಲ್ಲ ಕನಸು ಕಾಣ್ತಾ ಇದೆಯಲ್ಲ, ನನಗೂ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆಯಲ್ಲ, ಈಗ ಎದ್ದೇಳು, ಗೋ ಅಂಡ್ ಚೇಸ್ ಯುವರ್ ಡ್ರೀಮ್ಸ್ ಅಂತ ನಮಗೆ ಅವಕಾಶ ಕೊಟ್ಟು ಎಚ್ಚರಿಸಿ ಕೂಗಿ ಹೇಳೋದು ಅಲಾರಂ ಮೂಲಕ. ಅದರ್ಸ್ ಆರ್ ಸ್ಲೀಪಿಂಗ್, ನೀನು ಹೋಗಿ ಕೆಲಸ ಮಾಡು ಅಂತ ಎಬ್ಬಿಸಿ ಹೇಳೋದು. ಇದು ನನ್ನ ಪರ್ಸೆಪ್ಷನ್ ಅಲಾರಂ ಮೇಲೆ. ಸೊ ಅಲಾರಂ ಈಸ್ ಎ ಗಾಡ್. ಈಗ ಅಲಾರಂ ಆಫ್ ಮಾಡಿ ಮಲಗಿದ್ರೆ ಈ ಸಮಯ ಕಳೆದು ಹೋಗಿ ಇನ್ನೊಂದು ಸಮಯ ಬರುತ್ತೆ. ಆಗ ಅಲಾರಂ ರಿಂಗ್ ಆಗಿಲ್ಲ ಅಂದರೂ ಎಚ್ಚರ ಆಗುತ್ತೆ, ನಿದ್ದೆನೂ ಸರಿಯಾಗಿ ಬರಲ್ಲ, ಹತಾಶೆ ತುಂಬಿಕೊಳ್ಳುತ್ತೆ. ದೇವ್ರ ಕಡೆ ನೋಡಿದ್ರೆ ದೇವರು ಒಂದು ಸಣ್ಣ ನಗೆ ನಕ್ಕು ಧ್ಯಾನಕ್ಕೆ ಮರಳ್ತಾನೆ. ಈ ಹಿಂದೆ ವರ್ಷಾನುಗಟ್ಲೆ ಅಲಾರಂ ಆಫ್ ಮಾಡಿ ಮಲಗಿದ್ದರ ಫಲ ಮತ್ತು ಸಮಯಕ್ಕೆ ಬೆಲೆ ಕೊಡದೆ ಅದನ್ನು ವ್ಯರ್ಥ ಮಾಡಿದ್ದರ ಫಲ ಆಗಿರುತ್ತೆ ಅದು. ಕಾನ್ಸೆಪ್ಟ್ ಏನಂದರೆ, ಒಳ್ಳೆ ಜನ ಬೇಗ ಏಳಬೇಕು, ಎಷ್ಟು ಬೇಕೋ ಅಷ್ಟೇ ಮಲಗಬೇಕು, ಸಾಧಕರಾಗಬೇಕು, ಅವರ ಹೆಲ್ತನ್ನು ಮೇಂಟೈನ್ ಮಾಡಬೇಕು. ಆಗಲೇ ಈ ಸೊಸೈಟಿ ಸ್ವಲ್ಪನಾದರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇನ್ನೂ ಕಳ್ಳಕಾಕರೆಲ್ಲ ಹೆಚ್ಚಾಗ್ತಾರೆ. ಸೊ ಗಾಡ್ ಈಸ್ ವೇಕಿಂಗ್ ಅಪ್ ಯುವರ್ ಸೋಲ್ ಅಂತ ನಂಬಿ. ಅಲಾರಂ ಈಸ್ ಗಾಡ್, ಟೈಮ್ ಈಸ್ ಗಾಡ್ ಅಂತ ನಂಬಬೇಕು. ಟೈಮ್ಗೆ
ನಾವು ರೆಸ್ಪೆಕ್ಟ್ ಕೊಟ್ರೇ ಟೈಮ್ ನಮಗೆ ರೆಸ್ಪೆಕ್ಟ್ ಕೊಡೋದು, ರೆಕಗ್ನಿಷನ್ ಕೊಡೋದು. ಈ ಮೈಂಡ್ಸೆಟ್ ಮತ್ತು ಟಫ್ ಡೆಡಿಕೇಶನ್ನಿಂದಾನೇ ಎಷ್ಟೋ ಜನ ಸ್ಪೋರ್ಟ್ಸ್ ಸ್ಟಾರ್ಸ್, ಫಿಲಮ್ ಇಂಡಸ್ಟ್ರಿಯವರು, ಸೈಂಟಿಸ್ಟ್ಸ್, ಜಡ್ಜಸ್, ಒಳ್ಳೆ ಅಡ್ವೊಕೇಟ್ಸ್, IAS ಆಫೀಸರ್ಸ್, ಇನ್ನೂ ಎಷ್ಟೋ ಜನ ಅಚೀವರ್ಸ್ ಆಗಿದ್ದು. ಮಲಗಿದಷ್ಟು ಮರಣ, ಜಾಗೃತವಾಗಿದ್ದಷ್ಟೇ ಜೀವನ. ಈಗ ಬೆಳಿಗ್ಗೆ 4 5 ಅಲಾರಂ ರಿಂಗ್ ಆಗುತ್ತೆ. ಆಫ್ ಮಾಡಿ ಮಲಗದೆ ಎದ್ದು ಕೆಲಸ ಮಾಡೋ ದಮ್ ನಮಗಿದೆಯಾ? ಇದು ಕಾನ್ಸೆಪ್ಟ್.